ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 PU ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಇನ್ನು ಯುದ್ಧದ ಎಫೆಕ್ಟ್ ಯಾವ ಪರಿಣಾಮದಲ್ಲಿ ಇದೆ ಅಂತ ಹೇಳಿದ್ರೆ, ಬೆಂಗಳೂರಿನಲ್ಲಿ ಊಟ ಸಿಗದೆ ವ್ಯಕ್ತಿ ಒಬ್ಬ ಪರದಾಡಿದ್ದಾನೆ. ರಂಜಾನ್ ಉಪವಾಸ ಬಿಡೋಕು ಕೂಡ ಊಟ ಸಿಗ್ತಾ ಇಲ್ವಂತೆ ಈತನಿಗೆ. ಸಿಗದೆ 2 ಚಪಾತಿ, ಅದಕ್ಕೆ 120 ರೂಪಾಯಿ ಕೊಡ್ತಾ ಇದ್ದಾನೆ ಆತ. ಎಲ್ಲಿಂದ? ಶಾಂತಿನಗರದಲ್ಲೆಲ್ಲ ಓಡಾಡಿದ್ರು ಕೂಡ, ಬೆಂಗಳೂರಿನಲ್ಲೆಲ್ಲ ಕಡೆ ರೌಂಡ್ ಹಾಕಿದ್ರು ಕೂಡ ಎಲ್ಲೂ ಊಟ ಸಿಗ್ತಾ ಇಲ್ಲ. ಸಾಕಷ್ಟು ಜನ ಬ್ಯಾಚುಲರ್ಸ್ ಇರ್ತಾರೆ, ಹೆಬ್ಬಾಳ, ಶಾಂತಿನಗರ ಎಲ್ಲ ಒಂದು ರೌಂಡ್ ಹಾಕೊಂಡು ಬಂದಿದ್ದಾನೆ ಆತ. ರಂಜಾನ್ ಉಪವಾಸ ಬಿಡಬೇಕು, ಬಟ್ ಎಲ್ಲೂ ಆಹಾರ ಪದಾರ್ಥ ಸಿಗ್ತಾ ಇಲ್ಲ. 2 ಚಪಾತಿ 120 ರೂಪಾಯಿ ಕೇಳ್ತಾ ಇದ್ದಾರೆ. ನ್ಯೂಸ್ ಫಸ್ಟ್ ಮುಂದೆ ಆತ ತನ್ನ ಅಳಲನ್ನ ತೋಡ್ಕೊಂಡಿದ್ದಾರೆ. ನಿನ್ನೆ HSR ಲೇಔಟ್ ಹೋಗಿದ್ದೀನಿ, ನೈಟ್ 11 ಗಂಟೆವರೆಗೂ ಹುಡುಕಿದ್ದೀನಿ ಊಟ, ಅಲ್ಲಿ ಊಟ ಇಲ್ಲ. ಹೋಟ್ಲ್ ಸಿಕ್ಕಾಪಟ್ಟೆ ಎಲ್ಲ ಬಂದು, ಬಟ್ ಶಾಂತಿನಗರ ಬಂದೆ, ಅಲ್ಲೂ ಊಟ ಸಿಕ್ಕಲಿಲ್ಲ. ಮೆಜೆಸ್ಟಿಕ್ ಹೋದೆ, ಅಲ್ಲೂ ಫುಟ್ಪಾತಲ್ಲಿ ಅಲ್ಲಿ ಇಲ್ಲಿ ಏನೋ ತಿನ್ನೋಣ ಅಂತ ಹೋದೆ, ಅಲ್ಲೂ ಪಾಪ ಗಾಡಿಗಳು ಅವ್ರಿಗೂ ಯಾರಿಗೂ ಇಲ್ಲ. ಬಟ್ ಈಗ ರಂಜಾನ್ ಬೇರೆ ಇರೋದು, ಉಪವಾಸ ತೆಗಿನಂತ ಸಮೋಸ ಹುಡುಕ್ರೆ ಸಮೋಸ ಸಿಗ್ತಾ ಇಲ್ಲ. ಆ ಥರ ಇದಾಗ್ಬಿಟ್ಟೆ. ಹೆಬ್ಬಾಳ ಅಂತೂ ಪಾಪ ಎಲ್ಲರೂ ಹೋಟ್ಲ್ಗಳು ಎಲ್ಲ ಕ್ಲೋಸ್ ಮಾಡಿ ಹೊರಟೋಗೋದು. ಏನಕ್ಕೋಸ್ಕರ ಅಂದರೆ ಸಿಲಿಂಡ್ರು ಪ್ರಾಬ್ಲಮ್ಮು, ಸಿಲಿಂಡ್ರ್ ಸಿಗ್ತಾ ಇಲ್ಲ. ಭಾಳ ತೊಂದರೆ ಇದೆ ಮೇಡಮ್, ನಮಗೆ ಅಂತಲ್ಲ. ಹೌದು ಮೇಡಮ್, ಎಲ್ಲ ಭಾಳ ಪ್ರಾಬ್ಲಮ್ ಆಗಿಬಿಟ್ಟಿದೆ ಎಲ್ಲರಿಗೂ, ಜನರಿಗೆಲ್ಲ. ನಮಗೆ ಅಂತ ಏನಿಲ್ಲ, ಪಾಪ ಮನೆಯವ್ರಿಗೆ ರೇಟ್ ಜಾಸ್ತಿ ಇದೆ ಮೇಡಮ್. ನಿನ್ನೆ ನೋಡಿ 2 ಚಪಾತಿ ತಿಂದಿರೋದು 120 ರೂಪಾಯಿ ತೊಗೊಬಿಟ್ಟ. ನಾವು ಏನಕ್ಕೆ ಹೇಳೋಕ್ಕಾಗಲ್ಲ, ಪಾಪ ಅವರು ತಂದಿರ್ತಾರೆ, ಏನು ಮಾಡ್ತಾಳಕ್ಕಾಗಲ್ಲ. ಆಯಿತು ಅಂತ ಕೊಟ್ಟೆ, ಹೋದೆ, ತಿಂದರು. ನಮ್ಗಿಂತ 1000 ಜನ ಬರ್ತಾರೆ ಇಲ್ಲಿ, ಹೋಗ್ತಾರೆ ಪಾಪ ಊಟಕ್ಕೆ. ಇಲ್ಲಿ ಹುಡ್ಕಾಡ್ತವ್ರು ಮೇಡಮ್, ನಾನು ನೋಡ್ದಂಗೆ. ಯಾಕಂದರೆ ನಾವು ಡ್ರೈವಿಂಗ್ ಫೀಲ್ಡಿಂಗ್ ಎಲ್ಲ ಕಡೆ ನೋಡ್ತಾ ಇರ್ತೀವಿ ನಾವು ಏನು ಹೆಂಗೆ ಅಂತ. ಅದಕ್ಕೋಸ್ಕರ ಇದು ಅಷ್ಟೇ. ಮೊಯಿನ್ ಪಾಷಾ ಅಂತ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.